ನೀವು IAS ಮಾಡ್ಕೊಳ್ಳಿ, ಆಗ ಹೆಣ್ಣು ಯಾವ ಜಾತಿಲಾದರೂ ಸಿಗುತ್ತೆ. IPS ಮಾಡ್ಕೊಂಡ್ರು ಸಿಗುತ್ತೆ, KS ಮಾಡ್ಕೊಂಡ್ರು ಸಿಗುತ್ತೆ. ಇಲ್ವಾ? ನಾವು ಅದಕ್ಕೆ ಈ ಗುಲಾಮಗಿರಿ ಇದನ್ನ ಅದನ್ನು ಬೆಳೆಸ್ಕೊಳ್ಳೋದನ್ನು ಬಿಡಬೇಕು, ಸ್ವಾಭಿಮಾನ ಬೆಳೆಸ್ಕೊಳ್ತಕ್ಕಂಥದ್ದು ಮಾಡಿ. ಗುಲಾಮಗಿರಿ ಸಂಕೇತ ಏನ್ ಗೊತ್ತಾ? ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಒಬ್ಬ ಮೇಲ್ಜಾತಿಯವನು ಬಡವ ಆದರೂ ಕೂಡ ಜಾತಿ ವ್ಯವಸ್ಥೆಯಲ್ಲಿ ಮೇಲ್ಗಡೆ ಇದಾರಲ್ಲ, ಅವರು ಬಡವರಾದರೂ ಕೂಡ ಅವ್ರನ್ನ ಸ್ವಾಮಿ ಬುದ್ಧಿ ಅಂತ ಕರಿತೀವಿ ಅಲ್ವಾ? ಅದೇ ಒಬ್ಬ ದಲಿತ ಶ್ರೀಮಂತನಾಗಿದ್ರು ಕೂಡ, ವಿದ್ಯಾವಂತನಾಗಿದ್ರು ಕೂಡ ಅವನ್ನ ಸಿಂಗುಲರ್ನಲ್ಲಿ ಮಾತಾಡಿಸ್ತೀವಿ. ಇದೇ ನಿಮಗೆ ಗುಲಾಮಗಿರಿಯ ಸಂಕೇತ. ಮಾಡ್ತೀರಾ? ಇಲ್ಲ ಒಪ್ಕೊಂಡ್ರಯ್ಯ, ಸತ್ಯ ಹೇಳೋದಕ್ಕೆ ಒಪ್ಕೋಬೇಕಲ್ವಾ? ಈ ಗುಲಾಮಗಿರಿ ಸಂಕೇತ ಇದೆಯಲ್ಲ, ಇದನ್ನು ಕಿತ್ತೆಸಿಬೇಕು. ಮೊದಲು ಇದು ಕಿತ್ತೆಸಿತಕ್ಕಂಥ ಕೆಲಸವನ್ನು ಮಾಡಬೇಕು, ಸ್ವಾಭಿಮಾನ ಬೆಳೆಸ.